ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಘವ ಎಂಬ ಬಡ ಹುಡುಗ ತನ್ನ ತಾಯಿಯ ಜೊತೆ ಬದುಕುತ್ತಿದ್ದ. ಶಿವರಾತ್ರಿ ಹಬ್ಬ ಹತ್ತಿರ ಬರುತ್ತಿತ್ತು. ಆದರೆ ಅವರ ಮನೆಯಲ್ಲೇ ದೀಪವೂ ಇಲ್ಲ, ಹಾಲೂ ಇಲ್ಲ, ಪೂಜೆಯ ಸಾಮಗ್ರಿಯೂ ಇಲ್ಲ. ತಾಯಿ ಕಣ್ಣಲ್ಲಿ ಕಣ್ಣೀರು. ಮಗ, ಈ ಬಾರಿ ಶಿವನಿಗೆ ಏನೂ ಕೊಡೋಕ್ಕಾಗಲ್ಲ ಎಂದಳು. ಗ್ರಾಮದ ಶ್ರೀಮಂತರು ದೊಡ್ಡ ದೊಡ್ಡ ಪೂಜೆ ಮಾಡುತ್ತಿದ್ದರು. ಹಣ್ಣು, ಹಾಲು, ಅಲಂಕಾರ. ರಾಘವ ದೂರ ನಿಂತು ನೋಡುತ್ತಿದ್ದ. ಅವನ ಕೈಯಲ್ಲಿ ಕೇವಲ ಒಂದು ಸಣ್ಣ ಬಿಲ್ವದ ಎಲೆ. ರಾತ್ರಿಯಾಯ್ತು. ಎಲ್ಲರೂ ಮನೆಗೆ ಹೋದರು. ರಾಘವ ದೇವಸ್ಥಾನದ ಹೊರಗೆ ಕುಳಿತು ಕಣ್ಣು ಮುಚ್ಚಿದನು. ಶಿವ, ನನಗೆ ಹಾಲಿಲ್ಲ, ಹಣ್ಣಿಲ್ಲ, ಆದರೆ ನನ್ನ ಹೃದಯ ಇದೆ, ನನ್ನ ಭಕ್ತಿ ಇದೆ ಎಂದು ಪ್ರಾರ್ಥಿಸಿದನು. ಅವನು ಜಾಗರಣೆ ಮಾಡುತ್ತಾ ಶಿವನ ಹೆಸರು ಜಪಿಸುತ್ತಿದ್ದನು. ಅರ್ಧರಾತ್ರಿ. ಹಠಾತ್ ಗಾಳಿ ಬೀಸಿತು. ದೇವಾಲಯದ ದೀಪಗಳು ಹೆಚ್ಚು ಹೊಳೆಯತೊಡಗಿದವು. ರಾಘವನ ಕೈಯಲ್ಲಿದ್ದ ಬಿಲ್ವದ ಎಲೆ ಸ್ವತಃ ಶಿವಲಿಂಗದ ಮೇಲೆ ಬಿತ್ತು. ಒಂದು ಮೃದುವಾದ ಧ್ವನಿ ಕೇಳಿಸಿತು. ಭಕ್ತಿಯಲ್ಲಿ ಐಶ್ವರ್ಯ ಬೇಕಾಗಿಲ್ಲ, ನಿಷ್ಕಪಟ ಹೃದಯ ಸಾಕು. ಬೆಳಗ್ಗೆ ಗ್ರಾಮಸ್ಥರು ಆಶ್ಚರ್ಯದಿಂದ ನೋಡಿದರು. ಆ ದಿನದಿಂದ ರಾಘವನ ಜೀವನ ಬದಲಾಗಿತು. ಶಿವನು ಹಣವನ್ನು ನೋಡೋದಿಲ್ಲ, ಅವನು ಹೃದಯವನ್ನು ನೋಡುತ್ತಾನೆ. ಹರಹರ ಮಹಾದೇವ. ಈ ಕಥೆ ನಿಮಗಿಷ್ಟವಾದ್ರೆ ನಮ್ಮ MS ಸ್ಟೋರೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಮನಸ್ಸಿಗೆ ತಾಕುವ ಕಥೆಗಳು ನಿಮ್ಮಗಾಗಿ ಬರ್ತಿವೆ.